ಶಿವಮೊಗ್ಗದಲ್ಲಿ ಇಂದು 12ನೇ ಶತಮಾನದ ಶರಣ ಮಾದಾರ ಚೆನ್ನಯ್ಯನವರ ಪರಂಪರೆಯನ್ನ ಮುನ್ನಡೆಸುತ್ತಿರುವ ಶ್ರೀ ಬಸವಮೂರ್ತಿ ಮಾದಾರ ಚೆನ್ನಯ್ಯ ಸ್ವಾಮಿಗಳ ಜನ್ಮದಿನವನ್ನ ಅರ್ಥಪೂರ್ಣವಾಗಿ ಆಚರಿಸಲಾಗಿದೆ. ಶ್ರೀ ಮಾದಾರ ಚೆನ್ನಯ್ಯ ಸೇವಾ ಸಮಿತಿಯ ವತಿಯಿಂದ ಸ್ಥಳೀಯ ವಿಶ್ವಗುರು ಬಸವೇಶ್ವರ ವೃದ್ಧಾಶ್ರಮದಲ್ಲಿ ನೆರೆದಿದ್ದ ಹಿರಿಯರಿಗೆ ಹಣ್ಣು ಮತ್ತು ಬ್ರೆಡ್ ವಿತರಿಸುವ ಮೂಲಕ ಸಮಾಜ ಸೇವೆಯಲ್ಲಿ ಸಂಭ್ರಮವನ್ನ ಕಾಣಲಾಗಿದೆ. ಶರಣರ ತತ್ವಗಳನ್ನ ಪಾಲಿಸುತ್ತ ಅಶಕ್ತರಿಗೆ ನೆರವಾಗುವ ಮೂಲಕ ಸ್ವಾಮಿಗಳ ಹುಟ್ಟುಹಬ್ಬವನ್ನ ಆಚರಿಸಿದ್ದು ವಿಶೇಷವಾಗಿತ್ತು. ಈ ಪುಣ್ಯ ಕಾರ್ಯಕ್ರಮದಲ್ಲಿ ಮಾಜಿ ಸದಸ್ಯರಾದ ಮೇಕೇಲಿ ವೀರೇಶ್, ಎಚ್.ಬಿ. ಗಂಗಪ್ಪ, ಹುಲುಗಪ್ಪ, ಚನ್ನಪಟ್ಟಣ, ನಾಡಹಂಗ, ಪಕ್ಕರಪ್ಪ ಸೇರಿದಂತೆ ದಲಿತ ಸಂಘರ್ಷ ಸಮಿತಿ ಪದಾಧಿಕಾರಿಗಳು ಮತ್ತು ಸಮಿತಿಯ ಸದಸ್ಯರು ಭಾಗಿಗಳಾಗಿ ಮಾದಾರ ಚೆನ್ನಯ್ಯ ಸ್ವಾಮೀಜಿಗಳ ಸೇವಾ ಪತನವನ್ನ ಸ್ಮರಿಸಿದ್ದಾರೆ. ಚಿತ್ರದುರ್ಗ ಮಠದ ಬಸವಮೂರ್ತಿ ಶ್ರೀ 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 ಮಾದಾರ ಚೆನ್ನಯ್ಯ ಮಹಾಸ್ವಾಮಿಯವರ ಹುಟ್ಟುಹಬ್ಬದ ಪ್ರಯುಕ್ತ ಈ ದಿನ ನಮ್ಮ ಬಸವೇಶ್ವರ ವಿಶ್ವಗುರು ಬಸವೇಶ್ವರವರ ವೃದ್ಧಾಶ್ರಮದಲ್ಲಿ ನಮ್ಮ ತಂದೆ ತಾಯಿಗಳಿಗಿಂತ ಮಿಗಿಲಾದಂಥ ಹಿರಿಯರು, ನಮ್ಮ ದೇಶದ ಹಿರಿಯ ನಾಗರಿಕರು ತಮ್ಮ ತಮ್ಮ ಮಕ್ಕಳಿಗಾಗಿ ಜೀವನ ಸವಿಸಿ ಅವರು ವಂಚಿತರಾಗಿ, ಮಕ್ಕಳ ಪ್ರೀತಿಯಿಂದ ವಂಚಿತರಾಗಿ ಬಂದು ಈ ವೃದ್ಧಾಶ್ರಮ ಸೇರಿರ್ತಕ್ಕಂಥ ಎಲ್ಲ ವೃದ್ಧ ಚೇತನಗಳಿಗೆ ಮಾದಾರ ಚೆನ್ನಯ್ಯನವರ ಹುಟ್ಟುಹಬ್ಬದ ಪ್ರಯುಕ್ತ ಅವರಿಗೆ ಹಣ್ಣು ಮತ್ತು ಬ್ರೆಡ್ಡು ವಿತರಣೆಯನ್ನು ಮಾಡಲು ನಮ್ಮ ಮಾದಾರ ಚೆನ್ನಯ್ಯ ಸೇವಾ ಸಮಿತಿ ಕರ್ನಾಟಕ ಸುರಗುಪ್ಪ ಶಾಖೆ ವತಿಯಿಂದ ಈ ದಿನ ಈ ಒಂದು ಕಾರ್ಯಕ್ರಮ ಹಣ್ಣು ಮತ್ತು ಬ್ರೆಡ್ಡನ್ನು ನೀಡತಕ್ಕಂಥ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಈ ಹಮ್ಮಿಕೊಂಡಿರ್ತಕ್ಕಂಥ ಈ ಕಾರ್ಯಕ್ರಮಕ್ಕೆ ಎಲ್ಲ ಮಾದಾರ ಚೆನ್ನಯ್ಯ ಸೇವಾ ಸಮಿತಿಯ ಎಲ್ಲ ಪದಾಧಿಕಾರಿಗಳು ಬಂದಿದ್ದಾರೆ. ಎಲ್ರಿಗೂ ಕೂಡ, ನಮ್ಮ ವೃದ್ಧರು ಇರ್ತಕ್ಕಂಥ ಹಿರಿಯ ನಾಗರಿಕರಿಗೂ ಕೂಡ ಶುಭವಾಗಲಿ ಅಂತ ಆಶಿಸಿ ಈ ದಿನ ಹಣ್ಣು ಮತ್ತು ಬ್ರೆಡ್ಡನ್ನು ಅವರಿಗೆ